ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಹಕ್ಕುಪತ್ರಕ್ಕಾಗಿ ಅನಿರ್ದಿಷ್ಟಾವಧಿ ಉಪವಾಸ ಧರಣಿ. ಈ ಸಂದರ್ಭದಲ್ಲಿ ಸರಸ್ವತಿ, ಕೊಟ್ರಮ್ಮ, ಮಲ್ಲಿಕಾರ್ಜುನನವರು ತಲೆ ಸುತ್ತಿ ಬಿದ್ದಿದ್ದಾರೆ. ಕೊಟ್ಟೂರು ಪಟ್ಟಣ ಪಂಚಾಯಿತಿ ಮುಂಭಾಗದಲ್ಲಿ ಆಗಿರುವಂಥ ಘಟನೆ ಇದು. ಏನಿಲ್ಲ, ಹಕ್ಕುಪತ್ರಕ್ಕಾಗಿ ಹೋರಾಟ ಮಾಡುವಂಥ ಪರಿಸ್ಥಿತಿಗೆ ಸರ್ಕಾರ ಇವರನ್ನು ತಂದುಬಿಟ್ಟಿದೆ. ಅನಿರ್ದಿಷ್ಟಾವಧಿ ಉಪವಾಸ ಧರಣಿಯನ್ನು ಮಾಡ್ತಾ ಇದ್ದಾರೆ ಸರಸ್ವತಿ, ಕೊಟ್ರಮ್ಮ, ಮಲ್ಲಿಕಾರ್ಜುನ್. ಅಸ್ವಸ್ಥರಾದ ಇವರನ್ನು ಸರ್ಕಾರಿ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಸರ್ಕಾರಿ ಜಾಗದಲ್ಲೇ ವಾಸುತ್ತಾ ಇರುವಂಥ ಕುಟುಂಬಗಳಿವು. 25ಕ್ಕೂ ಹೆಚ್ಚು ಕುಟುಂಬಗಳಿಗೆ ಇನ್ನೂ ಹಕ್ಕುಪತ್ರ ಲಭ್ಯ ಆಗಿಲ್ಲ. ಮನೆಗಳಿಗೆ ಫಾರ್ಮ್ 3 ಕೂಡ ನೀಡಿಲ್ಲ ಅಂತ ಗಂಭೀರ ಆರೋಪ ಇದೆ. ಹೋರಾಟ ಮಾಡೋಂಥ ಸರ್ಕಾರ ಯಾಕೆ ಊರಿಗೆ ಕೊಡೋಕ್ಕೆ ವಿಳಂಬ ಮಾಡ್ತೈತಿ? ನಾನು ಇಲ್ಲಿ ಸ್ಪಷ್ಟವಾಗಿ ಹೇಳ್ತೇನೆ, ನಮಗೆ ವಿಮುಕ್ತ ಮಾಜಿ ದೇವದಾಸರು ಮತ್ತು ಇತರ ಅತಿ ಹಿಂದುಳಿದ ಮಹಿಳೆಯರು 40 ವರ್ಷದಿಂದ ಒಂದು ಜಾಗದಾಗ ವಾಸ ಇದ್ದಾರೆ. ಅದು ಡಿನೋಟಿಫಿಕೇಷನ್ ಆಗಿ ಅದು ಸ್ಕೆಚ್ ಎಲ್ಲ ರೆಡಿಯಾಗಿ 3 ವರ್ಷದಿಂದ ಅಲ್ದಾಡಿಸ್ತಾ ಇದ್ದಾರೆ ಅಧಿಕಾರಿಗಳು. ಆ ಕೊಳಚೆ ನಿಗಮದಾಗ ಐತಿ, ಈ ಸ್ಲಮ್ನಾಗ ಐತಿ ಅಂತೇಳಿ ಬರೀ ಇದೇ ರೀಸನ್ನು, ಇದೇ ರಿಸ್ಕ್ ಅಲ್ಲ, ಇದೇ ಸುಳ್ಳು ಭರವಸೆ ಕೊಟ್ಕೊಂತ ಹೊಂಟಾರ ಅಧಿಕಾರಿಗಳು. ಹಂಗಾಗಿ ಅದನ್ನೆಲ್ಲದನ್ನೂ ಕೂಡ ನೋಡಿ ಸಾಕಾಗಿ ಇವತ್ತು ಉಪವಾಸ, ಅನಿರ್ದಿಷ್ಟಾವಧಿ ಉಪವಾಸ. ಎಂಪಿ ಸಾರ್ಗಳೇ ನಾವು ನೆನೆಲಿದ್ದರೆ ಕುಂತ್ಕೊಂಡು ನಮ್ಮನ್ನ ಏನು ಕೇರ್ ನೋಡಂಗಿಲ್ಲ ಸರ್. ನಮಗೆ 3 ಆಸ್ಪತ್ರೆಯಲ್ಲಿ ಅಡ್ಮಿಂಟ್ ಆಗಿದ್ದಾರೆ. ಸರಿ, ನೀರು ಸತಿಗೆ ನಮಗೆ ಕೊಡಂಗಿಲ್ಲ ಸರ್. ನಾವು ಹಂಗೆ ಕುಂತ್ಕೊಂಡಿವಿ, ಇಲ್ಲಿ ಮಕ್ಕಳ ಮರಿ ಎಲ್ಲ ಬಿಟ್ಟು ಬಂದು ನಾವಂತ ಹಕ್ಕುಪತ್ರ ಕೊಡೋವರೆಗೆ ನಮ್ಮ ಹಸ್ತ ಬರೋವರೆಗೆ ನಾವು ಎದ್ದು ಹೋಗಂಗಿಲ್ಲ ಸರ್. ಅದಕ್ಕೆ ನೀವು ಏನು ಮಾಡ್ತೀರಾ ಏನು ಬಿಡ್ತೀರಾ ಗೊತ್ತಿಲ್ಲ ಸರ್.